ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಪಾಲ್ಗೊಳ್ಳಲು ಬಂದಿರುವ ಗಜಪಡೆ ಫುಲ್ ಜೋಶ್ನಲ್ಲಿದ್ದಾವೆ. ರಿಲ್ಯಾಕ್ಸ್ ಮೂಡ್ನಲ್ಲಿರೋ ಏಕಲವ್ಯ ಭೀಮಾ ಆನೆಗಳ ಮಧ್ಯೆ ಫ್ರೆಂಡ್ಲಿ ಫೈಟ್ ನಡೆದಿದೆ. ಆನೆಗಳ ಚಿನ್ನಾಟ ಗ್ಯಾರಂಟಿ ನ್ಯೂಸ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನಿನ್ನೆಯಷ್ಟೇ ವೀರಣ್ಣ ಹೊಸಹಳ್ಳಿ ಕಾಡಿನಿಂದ ಬಂದಿರುವಂಥ ಆನೆಗಳು ಸದ್ಯ ಅಶೋಕಪುರಂ ಅರಣ್ಯ ಭವನದಲ್ಲಿ ರಿಲ್ಯಾಕ್ಸ್ ಮೂಡ್ನಲ್ಲಿವೆ. ಆನೆಗಳಿಗೆ ಸ್ನಾನ ಮಾಡಿಸಿದ್ದಾರೆ ಮಾವುತರು, ಕಾವಾಡಿಗಳು. ಈ ವೇಳೆ ಏಕಲವ್ಯ ಭೀಮನ ಫೈಟ್ ಗಮನ ಸೆಳೆದಿದೆ. ಏನೋ ದಸರಾ ಗಜಪಡೆ ಇರೋ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಸುರೇಶ್ ಬಿ ನೀಡಿರುವಂಥ ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ. ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಅಂದರೆ 750 kg ತೂಕದ ಚಿನ್ನದ ಅಂಬಾರಿ ಅಷ್ಟೇ ಅಟ್ರಾಕ್ಷನ್ ಅಲ್ಲ, ಜೊತೆಗೆ ದಸರಾ ಗಜಪಡೆ ಕೂಡ ಅಷ್ಟೇ ಅಟ್ರಾಕ್ಷನ್ ಕೂಡ. ಮೈಸೂರಿಗೆ ನನ್ನೆಯಷ್ಟೇ ದಸರಾ ಗಜಪಡೆ ಬಂದು ಇಳಿದಿವೆ. ಮೈಸೂರಿನ ಅಂಬಾವಿಲಾಸ ಅರಮನೆಗೆ ತೆರಳಕ್ಕೂ ಮುನ್ನ ಮೈಸೂರಿನ ಅರಣ್ಯ ಭವನದಲ್ಲಿ ಆನೆಗಳು ಬಿಡಾರ ಹೂಡಿದೆ. ಇದು ನೋಡ್ತಾ ಇರುವಂಥ ದೃಶ್ಯಾವಳಿ ಏನಿದೆ, ಏಕಲವ್ಯ ಮತ್ತು ಭೀಮಾ ಎರಡು ಆನೆಗಳ ಏನು ಚಲ್ಲಾಟವನ್ನು ನೀವು ನೋಡ್ತಾ ಇದ್ದೀರಾ. ಎರಡು ಆನೆಗಳು ಒಂದಕ್ಕೊಂದು ಏನು ಮಲ್ಲ ಯುದ್ಧದ ಮಾದರಿಯಲ್ಲಿ ಎರಡು ಆನೆಗಳು ಕೂಡ ಒಂದನ್ನೊಂದು ಏನು ಫೈಟನ್ನು ಮಾಡುವ ನಿಟ್ಟಿನಲ್ಲಿ ಮುಂದಾಗ್ತವೆ. ಆ ಒಂದು ದೃಶ್ಯಾವಳಿಗಳನ್ನು ಕೂಡ ನೀವೀಗ ನೋಡ್ಬೋದು. ಭೀಮಾ ಮತ್ತು ಏಕಲವ್ಯ ಆನೆಗಳ ಚೆನ್ನಾಟವನ್ನು ನೀವೀಗ ಅರಮನೆಯ ಅಂಗಳಕ್ಕೆ ಹೋಗೋಕ್ಕೂ ಮುನ್ನ ಮೈಸೂರಿನ ಅರಣ್ಯ ಭವನದ ಅಂಗಳದಲ್ಲಿ ಇದೀಗ ದಸರಾ ಗಜಪಡೆ ಬಿಡಾರವನ್ನು ಹೂಡಿವೆ. ಹೀಗಾಗಿ ಮೈಸೂರಿನ ದಸರಾ ಗಜಪಡೆಯನ್ನು ನೋಡೋದಕ್ಕೆ ಒಂದಷ್ಟು ಮಂದಿ ನಾಮುಂದು ತಾಮುಂದು ಅಂತೇಳಿ ಸಾರ್ವಜನಿಕರು ಕೂಡ ಬರ್ತಿದ್ದಾರೆ. ಮತ್ತೊಂದು ಕಡೆ ದಸರಾ ಗಜಪಡೆಗೆ ಸ್ಥಾನವನ್ನು ಮಾಡಿಸುವ ನಿಟ್ಟಿನಲ್ಲಿ ಮಾವುತರು ಮತ್ತು ಕಾವಾಡಿಗರು ತಲ್ಲೀನರಾಗಿದ್ದಾರೆ. ಮಜ್ಜನವನ್ನು ಮಾಡಿಸುವ ದೃಶ್ಯಾವಳಿಗಳನ್ನು ಕೂಡ ನೀವೀಗ ನೋಡ್ಬೋದು. ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಹಿನ್ನೆಲೆ 2025ನೇ ಸಾಲಿನ ದಸರಾವನ್ನು ಕಲರ್ಫುಲ್ ಮಾಡುವ ನಿಟ್ಟಿನಲ್ಲಿ ಮೈಸೂರಿಗೆ ದಸರಾ ಗಜಪಡೆ ಬಂದಿಳಿದಾಗಿದೆ. ನಿನ್ನೆಯಷ್ಟೇ ವೀರಣ್ಣ ಹೊಸಹಳ್ಳಿಯಿಂದ ಮೈಸೂರಿನ ಜಿಲ್ಲಾಡಳಿತ ಭವ್ಯ ಸ್ವಾಗತದೊಂದಿಗೆ ವಿಶೇಷ ವಾಹನದ ಮೂಲಕವಾಗಿ ಮೈಸೂರಿನ ಅರಣ್ಯ ಭವನದ ಆವರಣಕ್ಕೆ ಈ ಒಂದು ದಸರಾ ಗಜಪಡೆಯನ್ನು ತಂದು ಇಳಿಸಿರ್ತಕ್ಕಂಥದ್ದು. ಅಂಬಾವಿಲಾಸ ಅರಮನೆಯನ್ನು ಪ್ರವೇಶ ಮಾಡುವ ಮುನ್ನ ಸುಮಾರು 3-4 ದಿನಗಳ ಕಾಲ ಇಲ್ಲಿಯೇ ಈ ದಸರಾ ಗಜಪಡೆಗಳು ಬಿಡಾರವನ್ನು ಹೂಡಿರ್ತವೆ. ಅವುಗಳಿಗೆ ವಿಶೇಷವಾದಂಥ ಆಹಾರದ ವ್ಯವಸ್ಥೆ, ಮಜ್ಜನದ ವ್ಯವಸ್ಥೆ ಸೇರಿದಂತೆ ಹಲವು ಸೌಕರ್ಯಗಳನ್ನು ಇಲ್ಲಿ ದಸರಾ ಗಜಪಡೆಗೆ ಮಾಡಲಾಗಿರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಈ ಬಾರಿಯ 2025ನೇ ಸಾಲಿನ ವಿಶ್ವವಿಖ್ಯಾತ ನಾಡಹಬ್ಬ ದಸರಾದಲ್ಲಿ ಮತ್ತೊಂದು ಅಟ್ರಾಕ್ಷನ್ ಅಂದರೆ ಅದು ಅಭಿಮನ್ಯು ಆನೆ ಅಂತೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಬಾರಿಯ ದಸರಾ ಗಜಪಡೆಯಲ್ಲಿ 750 kg ತೂಕದ ಚಿನ್ನದ ಅಂಬಾರಿಯನ್ನು ಮತ್ತೆ ಹೊತ್ತು ಸಾಗುವ ಮೂಲಕವಾಗಿ ತನ್ನ ಏನು ಸಾಮರ್ಥ್ಯವನ್ನು ಸಾಬೀತು ಮಾಡೋದಕ್ಕೆ ಅಭಿಮನ್ಯು ಇದೀಗ ಮುಂದಾಗಿದ್ದಾರೆ. ಸತತ 5 ವರ್ಷಗಳ ಕಾಲ ಅಂಬಾರಿಯನ್ನು ಹೊತ್ತು ಸಾಗಿ ಒಂದು ಹಿರಿಮೆಗೆ ಪಾತ್ರವಾಗಿರ್ತಕ್ಕಂಥ ಅಭಿಮನ್ಯು ಆನೆ ಅರಣ್ಯ ಇಲಾಖೆಯ ಕಳಸ ಅಂತೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಒಂದು ಅಭಿಮನ್ಯು ಆನೆ ಕೂಡ 2025ನೇ ಸಾಲಿನಲ್ಲಿ 6ನೇ ಬಾರಿಗೆ 750 kg ತೂಕದ ಚಿನ್ನದ ಅಂಬಾರಿಯನ್ನು ಹೊತ್ತು ಸಾಗೋದಕ್ಕೆ ಈ ಅಭಿಮನ್ಯು ಇದೀಗ ಸಜ್ಜಾಗಿದ್ದಾನೆ. ಸುಮಾರು 10ನೇ ತಾರೀಕಿನಂದು ಮೈಸೂರಿನ ಅಂಬಾವಿಲಾಸ ಅರಮನೆಗೆ ಮೈಸೂರಿನ ಅರಣ್ಯ ಭವನದಿಂದ ನೇರವಾಗಿ ಈ ಬಾರಿಯ ವಿಶೇಷವಾಗಿ ಲೈಟಿಂಗ್ಸ್ ಮೂಲಕವಾಗಿ ಅಂಬಾವಿಲಾಸ ಅರಮನೆಯನ್ನು ಪ್ರವೇಶ ಮಾಡಲಿವೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಹೀಗಾಗಿ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ 9 ಆನೆಗಳು ಕೂಡ ಮೈಸೂರಿನ ಅರಮನೆಯ ಅಂಗಳದಲ್ಲಿ ಮೈಸೂರಿನ ಅರಣ್ಯ ಇಲಾಖೆಯ ಅಂಗಳದಲ್ಲಿ ಬಿಡಾರವನ್ನು ಹೂಡಿರ್ತಕ್ಕಂಥದ್ದು. ಹೀಗಾಗಿ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ 2025ನೇ ಸಾಲಿನ ಕಲರ್ಫುಲ್ ಅಂತ ಹೇಳಿದ್ರೆ ಅದು ದಸರಾ ಗಜಪಡೆ ಅಂದರೆ ತಪ್ಪಾಗಲಿಕ್ಕಿಲ್ಲ. 6ನೇ ಬಾರಿಗೆ ವಿಶ್ವವಿಖ್ಯಾತ ನಾಡಹಬ್ಬ ದಸರಾದ 750 kg ತೂಕದ ಚಿನ್ನದ ಅಂಬಾರಿಯನ್ನು ಹೊತ್ತು ಸಾಗೋದಕ್ಕೆ ಅಭಿಮನ್ಯು ಕೂಡ ಸಜ್ಜಾಗಿದ್ದಾನೆ. ಮೊದಲ ತಂಡದ 9 ಆನೆಗಳು ನಿನ್ನೆಯಷ್ಟೇ ಬಂದಿಳಿದರೆ ಇನ್ನು ಕೆಲವೇ ದಿನಗಳಲ್ಲಿ 2ನೇ ತಂಡದಲ್ಲಿ 5 ಆನೆಗಳು ಮೈಸೂರನ್ನು ಪ್ರವೇಶ ಮಾಡಲಿವೆ. ಒಟ್ಟು 14 ಆನೆಗಳನ್ನು ಈ ಬಾರಿಯ ದಸರಾ ಹಬ್ಬಕ್ಕೆ ಆಯ್ಕೆ ಮಾಡಲಾಗಿರ್ತಕ್ಕಂಥದ್ದು. ಹಾಗಾಗಿ ಮೈಸೂರಿನ ಅರಮನೆಯ ಅಂಗಳಕ್ಕೆ ತಲುಪುವ ಮುನ್ನ ಅರಣ್ಯ ಅಂಗಳದಲ್ಲಿ ಬಿಡಾರ ಹೂಡಿರುವಂಥ ಆನೆಗಳಿಗೆ ವಿಶೇಷವಾದಂತಹ ಏನು ಹುಲ್ಲು ಇರ್ಬೋದು, ಜೊತೆಗೆ ಸೊಪ್ಪು ಇರ್ಬೋದು, ಜೊತೆಗೆ ಆನೆಗಳ ಮಜ್ಜನವನ್ನು ಮಾಡಿಸುವ ನಿಟ್ಟಿನಲ್ಲಿ ಇದೀಗ ಅರಣ್ಯ ಇಲಾಖೆ ಮುಂದಾಗಿದೆ. ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು.